ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಭಾರತ ಸೇವಾದಳ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ನೆಚ್ಚಿನ ನಾಯಕರಾದ CMR ಶ್ರೀನಾಥನ್ ಅವರೇ, ಅದೇ ರೀತಿ ಸೋಮೇಶ್ ಸರ್ ಅವರೇ ಮತ್ತು ಗಣೇಶ್ ಅವರೇ ಮತ್ತು ನಮ್ಮ ಸುಧಾಕರ್ ಅವರೇ, ಮುಳಬಾಲ್ ಅಧ್ಯಕ್ಷದ ವೇಣುವರ್ ಸರ್ ಅವರೇ, BO ರಾಮಚಂದ್ರನ್ ಅವರು ಸರ್ ಮತ್ತು ಉತ್ತೂರು ಅರುಣ್ ಕುಮಾರ್ ಅವರು, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನನ್ನ ಮುದ್ದಿನ ಮಕ್ಕಳು, ಅದೇ ರೀತಿ ಮಾಧ್ಯಮ ಮಿತ್ರರೇ, ಏನು ಈ ದಿನ ಭಾರತ ಸೇವಾದಳ ಅಂದರೆ ಒಂದು ಕಾರ್ಯಕ್ರಮ ಅಂದು ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನಿಜವಾಗ್ಲೂ ಒಳ್ಳೆಯ ಈ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಹೆಂಗಿತ್ತು, ಬಂದ ಮೇಲೆ ಹೆಂಗಿತ್ತು ಅಂತ ಎಲ್ರಿಗೂ ತಿಳಿಸುವಂಥ ಒಂದು ಕಾರ್ಯಕ್ರಮ. ಮತ್ತು ನಮಗೆ ರಾಷ್ಟ್ರಗೀತೆ ಮೊನ್ನೆ ದಿವಸ ನಾನು ಫೀಲ್ಡಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಒಬ್ಬರು ಹಿರಿಯರು ಬರ್ತಾ ಇದ್ರು, ರಾಷ್ಟ್ರಗೀತೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಸೈಕಲ್ ನಿಂತ್ಕೊಂಡಿದ್ದಾರೆ, ಅಷ್ಟು ಗೌರವ ಕೊಡ್ತಾರೆ. ಆ ಥರ ನಾವು ಇವಾಗ ರಾಷ್ಟ್ರಗೀತೆ ಆಡೋವಾಗ ಯಾರೇ ಆಗಲಿ ಎದ್ದು ನಿಂತ್ಕೊಳ್ತೀವಿ, ಅಷ್ಟು ನಾವು ಗೌರವ ಕೊಡುವಂಥ ನಮ್ಮ ದೇಶಕ್ಕೆ ನಾವು ನಮ್ಮ ದೇಶವನ್ನು ಯಾವ ಥರ ಇದು ಮಾಡಿದ್ದಾರೆ ಅಂತ ತಿಳಿಸ್ಕೊಳ್ಳೋಂಥ ಈ ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲೂ ಮಾಡಬೇಕು, ಪ್ರತಿಯೊಂದು ಮಕ್ಕಳಿಗೂ ತಿಳಿಸ್ಬೇಕು, ಪ್ರತಿಯೊಂದು ಸಾರ್ವಜನಿಕ ಎಲ್ರಿಗೂ ತಿಳಿಸ್ಬೇಕು, ಎಲ್ಲ ರೈತ ಬಾಂಧವರು ತಿಳಿಸ್ಬೇಕು. ಈ ಥರ ನಮ್ಮ ದೇಶ ಈ ಥರ ಬೆಳೀತಾ ಇದೆ, ಈ ಥರ ನಡೀತಾ ಇದೆ ಅಂತ ನಾವು ತಿಳಿಸ್ಬೇಕು. ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗುತ್ತೆ, ಒಳ್ಳೆ ಇದರಲ್ಲಿ ಹೋಗ್ತಾ ಇದೆ. ಇಂಥ ಕಾರ್ಯಕ್ರಮಗಳನ್ನು ಅನೇಕ ಕಡೆ ಮಾಡಿ ತಿಳುವಳಿಕೆಯನ್ನು ಕೊಡ್ಬೇಕಂತೇಳಿ ಈ ದಿನ ಎಲ್ಲ ನಮ್ಮ CMR ಶ್ರೀನಾಥನ್ ಅವರು ಯಾವುದೇ ಇದಕ್ಕೆ ಕೈ ಹಾಕಿದ್ರೆ ಅದು ಯಶಸ್ವಿ ಮಾಡ್ತಾರೆ ಅಂತ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಗೊತ್ತಾಗಿದೆ. ಯಾವುದೇ ಕಾರ್ಯಕ್ರಮ ಆಗಲಿ ಅದನ್ನ ಬಂದು ಯಶಸ್ವಿ ಮಾಡ್ತಾರೆ. ಅವರು ಯಾವುದೇ ಕಾರ್ಯಕ್ರಮ ಕೂಡ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂಥ ರೀತಿಯಲ್ಲಿ ನಮ್ಮ ಜಗನ್ನಾಥ್ ಸರ್ ಅವರು ಕೂಡ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡಿ ಸೇವಾದಳವನ್ನು ಬೆಳೆಸಿ ಒಳ್ಳೆಯ ಮಕ್ಕಳಿಗೆ ಒಳ್ಳೆ ಕೆಲಸಗಳನ್ನ ಮಾಡಿಸುವಂತ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ಬೇಕಂತೇಳಿ ಮಾತಾಡಕ್ಕೆ ಮಾತಾಡ್ಕೊಂಡು ನಮಸ್ಕರಿಸ್ತಾ ಜೈ ಹಿಂದ್ ಜೈ ಸೇವಾದಳ.